ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ 2 ಪೂರ್ಣಾವಧಿಗೆ ಬಾಂಗ್ಲಾವನ್ನ ಆಳಿದ ಖಾಲಿದಾ ಜಿಯಾ 2025ರ ಡಿಸೆಂಬರ್ 30ರಂದು ತೀರ್ಕೊಂಡ್ರು. ಬಾಂಗ್ಲಾವನ್ನ ಆಳಿದ ಮತ್ತೊಬ್ಬ ಮಹಿಳಾ ನಾಯಕಿ ಶೇಖ್ ಹಸೀನಾ 5 ಬಾರಿ ಪ್ರಧಾನಿಯಾದ ಅವರು 2024ರ ವಿದ್ಯಾರ್ಥಿ ಚಳುವಳಿ ಬಳಿಕ ಪದಚ್ಯುತರಾಗಿ ದೇಶವನ್ನು ಬಿಡಬೇಕಾಯಿತು. ಸದ್ಯ ಅವರು ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ಖಾಲಿದಾ ಜಿಯಾ ಅವರು ಮಿಲಿಟರಿ ಆಡಳಿತಗಾರ ಜಿಯಾವುರ್ ರೆಹಮಾನ್ ಅವರ ಪತ್ನಿಯಾದರೆ, ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಸಂಸದೀಯ ಸರ್ಕಾರದ ಮೊದಲ ಪ್ರಧಾನಿ ಮುಜಿಬುರ್ ರೆಹಮಾನ್ ಅವರ ಪುತ್ರಿ. ದಶಕಗಳಿಂದಲೂ ಬಾಂಗ್ಲಾ ರಾಜಕೀಯ ಈ ಇಬ್ಬರು ಬೇಗಂಗಳ ನಡುವಿನ ಕಹಿ ಪೈಪೋಟಿಯ ಸುತ್ತವೇ ಸುತ್ತುತ್ತಾ ಇದೆ. ಯಾವ ಪ್ರಜಾಪ್ರಭುತ್ವ ಇವರಿಬ್ಬರನ್ನೂ ಅಧಿಕಾರಕ್ಕೆ ತಂದಿತ್ತೋ ಅದೇ ಪ್ರಜಾಪ್ರಭುತ್ವದ ಆಶಯಗಳು ಬಾಂಗ್ಲಾದಲ್ಲಿ ದಿಕ್ಕೆಡುವಂತಾಗೋಕೆ ಇವರಿಬ್ಬರ ನಡುವಿನ ರಾಜಕೀಯ ಕದನವೇ ಕಾರಣವಾಯಿತು. ಒಂದು ಬಗೆಯ ಸರ್ವಾಧಿಕಾರವೇ ಅಲ್ಲಿ ತಲೆದೋರ್ತು. ಅದೇನೇ ಇದ್ರೂ ಕೂಡ ರಾಜಕೀಯದಲ್ಲಿ ಮಹಿಳೆ ಎಷ್ಟು ಪ್ರಾಬಲ್ಯವನ್ನು ಸಾಧಿಸಬಹುದು ಅನ್ನೋದರ ಉದಾಹರಣೆಯಾಗಿ ನಿಲ್ಲುವ ಜಗತ್ತಿನ ಪ್ರಮುಖ ನಾಯಕಿಯರಲ್ಲಿ ಖಾಲಿದಾ ಜಿಯಾ, ಹಸೀನಾ ನಿಲ್ತಾರೆ. ಬಾಂಗ್ಲಾದ ಈ ವಿದ್ಯಮಾನಗಳು ಕೇವಲ ಒಂದು ಪ್ರಾದೇಶಿಕ ಉದಾಹರಣೆಯಷ್ಟೇ. ಜಗತ್ತಿನಾದ್ಯಂತ ಇತಿಹಾಸದ ಪುಟಗಳನ್ನು ನಾವು ತಿರುವು ಹಾಕಿದ್ರೆ ಇಂತಹ ಅನೇಕ ಏಳುಬೀಳುಗಳನ್ನು ಕಾಣಬಹುದು. ಜಗತ್ತಿನಲ್ಲಿ ಪ್ರಾಚೀನ ಕಾಲದಿಂದಲೂ ರಾಜಕೀಯ ಮಾತ್ರವಲ್ಲ, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಮಹಿಳೆ ತನ್ನ ಶಕ್ತಿಯನ್ನು ತೋರಿಸಿದ ದೊಡ್ಡ ಚರಿತ್ರೆಯೇ ಇದೆ. ರಾಜಕೀಯ ನಾಯಕತ್ವದ ವಿಚಾರವನ್ನು ನೋಡೋದಾದ್ರೆ ಬಹಳ ಬಾರಿ ಸಂದರ್ಭದ ಒತ್ತಾಯದಿಂದಲೇ ಕೌಟುಂಬಿಕ ಬದುಕಿನ ಆಚೆಗೆ ಬಂದು ಆಡಳಿತದ ಸೂತ್ರವನ್ನು ಹಿಡಿದ ಮತ್ತು ಅಷ್ಟೇ ಸಮರ್ಥವಾಗಿ ನಿಭಾಯಿಸಿದ ರಾಣಿಯರನ್ನ, ನಾಯಕಿಯರನ್ನ ಈ ಜಗತ್ತು ಕಂಡಿದೆ. ಯಾವ ಮೀಸಲಾತಿಯೂ ಇಲ್ಲದ ಕಾಲದಿಂದಲೂ, ಯಾವ ಭೇಟಿ ಬಚಾವೋ ಭೇಟಿ ಪಡಾವೋ ಘೋಷಣೆಗಳು ಇಲ್ಲದ ಕಾಲದಿಂದಲೂ ಮಹಿಳೆಯೊಳಗಿನ ನಾಯಕತ್ವದ ಗುಣ ಹೊರಹೊಮ್ಮಿ ಈ ಜಗತ್ತನ್ನ ಅಚ್ಚರಿಗೊಳಿಸಿದ್ದಿದೆ. ಇತಿಹಾಸ ಮತ್ತು ವರ್ತಮಾನಗಳ ಒಳಗಿನ ಆ ಬೆರಗಿನ ವ್ಯಕ್ತಿತ್ವಗಳ ಕಡೆ ನೋಡ್ತಾ ಜಗತ್ತಿನಲ್ಲಿ ಮಹಿಳಾ ನಾಯಕತ್ವ ಆಯಾ ಸಂದರ್ಭಗಳಲ್ಲಿ ವಹಿಸಿದ ನಿರ್ಣಾಯಕ ಪಾತ್ರ, ಕಡೆಗೆ ಪುರುಷರಂತೇನೆ ಅಧಿಕಾರದ ಹಸಿವಿನಲ್ಲಿ ಭ್ರಷ್ಟತೆಯ ಹಾದಿ ಹಿಡಿದ ಪರಿ, ಅಂದಿಗೂ ಇಂದಿಗೂ ಮಹಿಳಾ ನಾಯಕತ್ವ ಎದುರಿಸ್ತಾ ಇರುವ ಸವಾಲುಗಳು, ಇವೆಲ್ಲವನ್ನ ತಿಳಿಯುವ ಪ್ರಯತ್ನ ಮಾಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಇತಿಹಾಸದುದ್ದಕ್ಕೂ ಮತ್ತು ಆಧುನಿಕ ಜಗತ್ತಿನಲ್ಲಿ ರಾಜಕೀಯ, ವ್ಯವಹಾರ, ವಿಜ್ಞಾನ ಮತ್ತು ಸೃಜನಶೀಲತೆಯಂತಹ ಯಾವುದೇ ಕ್ಷೇತ್ರವನ್ನು ಗಮನಿಸಿದ್ರೂ ಮಹಿಳೆಯರು ಗಮನಾರ್ಹ ಶಕ್ತಿಯನ್ನ ತೋರಿಸಿದ್ದಾರೆ. ರಾಜಕೀಯವಾಗಿ ಅಂತೂ ಪ್ರಾಚೀನ ಕಾಲದ ರಾಣಿಯರಿಂದ ಹಿಡಿದು ಆಧುನಿಕ ಜಗತ್ತಿನ ನಾಯಕಿಯರವರೆಗೆ ಮಹಿಳೆಯರು ಅಸಾಧಾರಣ ಪ್ರಭಾವ ಬೀರಿದ್ದಾರೆ. ಅವರ ಪ್ರಭಾವ ಸಮಾಜಗಳನ್ನು ರೂಪಿಸಿದ್ದಿದೆ ಮತ್ತು ಅಸ್ತಿತ್ವದಲ್ಲಿರುವ ರೂಢಿಗಳನ್ನು ಪ್ರಶ್ನೆ ಮಾಡಿದ್ದಿದೆ. ಮಹಿಳೆಯರು ಅಧಿಕಾರ ಮತ್ತು ಪ್ರಭಾವಿ ಸ್ಥಾನಗಳನ್ನು ಏರೋಕೆ ಬಹಳಷ್ಟು ಸಾಮಾಜಿಕ ಮತ್ತು ರಾಜಕೀಯ ಅಡೆತಡೆಗಳನ್ನು ಮೀರಿ ನಿಂತ ನೂರಾರು ಉದಾಹರಣೆಗಳು ಚರಿತ್ರೆಯ ಪುಟಗಳಲ್ಲಿ ಮತ್ತು ಆಧುನಿಕ ಜಗತ್ತಿನ ವಿದ್ಯಮಾನಗಳಲ್ಲಿ ದಾಖಲಾಗಿವೆ. ಮಹಿಳಾ ನಾಯಕತ್ವದ ಚಾರಿತ್ರಿಕ ಸಂದರ್ಭವನ್ನು ನೋಡೋದಾದ್ರೆ, ಕ್ಲಿಯೋಪಾತ್ರ ಕ್ರಿಸ್ತಪೂರ್ವ 69ರಿಂದ 30. ಈಜಿಪ್ಟ್ನ ಟಾಲೆಮಿಕ್ ಸಾಮ್ರಾಜ್ಯದ ಕೊನೆಯ ಸಕ್ರಿಯ ಆಡಳಿತಗಾರ್ತಿ ಕ್ಲಿಯೋಪಾತ್ರ ಅಸಾಧಾರಣ ಬುದ್ಧಿಶಕ್ತಿ ಮತ್ತು ರಾಜಕೀಯ ಕುಶಾಗ್ರಮತೆ ಹೊಂದಿದ್ದವಳು. ಜೂಲಿಯಸ್ ಸೀಸರ್ ಮತ್ತು ಮಾರ್ಕ್ ಆಂಟನಿ ಅವರಂತಹ ರೋಮನ್ ನಾಯಕರನ್ನೇ ತನ್ನ ಮೋಡಿಗೆ ಒಳಪಡಿಸಿದ್ದವಳು. ರಾಣಿಯಾಗಿ ಅದುವರೆಗಿನ ಒಂದಿಡೀ ಸಂಪ್ರದಾಯವನ್ನೇ ಮುರಿದ ದಿಟ್ಟೆ ಅಂತ ಹೇಳಲಾಗುತ್ತೆ. ಕ್ಲಿಯೋಪಾತ್ರಳ ರಾಜಕೀಯ ಮೈತ್ರಿಗಳು ಕಾರ್ಯತಂತ್ರದ ಭಾಗವಾಗಿದ್ವು. ಜೂಲಿಯಸ್ ಸೀಸರ್ ಮತ್ತು ನಂತರ ಮಾರ್ಕ್ ಆಂಟನಿ ಅವರೊಂದಿಗಿನ ಅವಳ ಸಂಪರ್ಕಗಳು ರೋಮನ್ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಈಜಿಪ್ಟ್ನ ಸ್ವಾತಂತ್ರ್ಯವನ್ನ ಕಾಪಾಡುವ ಲೆಕ್ಕಾಚಾರ ಹೊಂದಿದ್ವು. ಅವಳ ನಾಟಕೀಯ ಜೀವನ ಮತ್ತು ದುರಂತ ಸಾವು ಶತಮಾನಗಳಿಂದ ಅವಳ ಕಥೆಯನ್ನ ಆಕರ್ಷಕವಾಗಿಯೇ ಇರಿಸಿದೆ. ರಜಿಯಾ ಸುಲ್ತಾನ 1236ರಿಂದ 1240. ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರು ರಜಿಯಾ ಸುಲ್ತಾನ. ಇವರು ದೆಹಲಿಯ ಸಿಂಹಾಸನ ಏರಿದ ಮೊದಲ ಮತ್ತು ಏಕೈಕ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ. ತಮ್ಮ ತಂದೆ ಇಲ್ತಮಿಶ್ ಅವರ ನಂತರ ಅಧಿಕಾರಕ್ಕೆ ಬಂದ ರಜಿಯಾ ಪುರುಷರಂತೆ ರಾಜಪೋಷಾಕನ್ನ ಧರಿಸಿ ಆನೆ ಮೇಲೆ ಕುಳಿತು ದರ್ಬಾರನ್ನ ನಡೆಸಿದವರು. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸ್ತ್ರೀ ಶಕ್ತಿಯ ಪ್ರಬಲ ಸಂಕೇತವಾಗಿ ರಜಿಯಾ ಇಂದಿಗೂ ನಿಲ್ತಾರೆ. ಮಹಿಳೆಯರ ಸಾಮ್ರಾಜ್ಯ 16 ಮತ್ತು 17ನೇ ಶತಮಾನದ ಆಟೋಮನ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮಹಿಳೆಯರ ಸಾಮ್ರಾಜ್ಯ ಅಂತಾನೆ ಕರೆಯಲ್ಪಡುವ ಒಂದು ವಿಶಿಷ್ಟವಾದ ಕಾಲಘಟ್ಟ ಇತ್ತು. ಸುಮಾರು 130 ವರ್ಷಗಳ ಈ ಅವಧಿಯಲ್ಲಿ ಸಾಮ್ರಾಜ್ಯದ ಸುಲ್ತಾನರು ಅಪ್ರಾಪ್ತರು ಅಥವಾ ಅಸಮರ್ಥರಾಗಿದ್ದಾಗ ಅವರ ತಾಯಂದಿರು ಅಥವಾ ಪತ್ನಿಯರು, ಉದಾಹರಣೆಗೆ ಹಸಗಿ ಸುಲ್ತಾನರು ಮತ್ತು ವಾಲಿದೆ ಸುಲ್ತಾನರು, ಪರದೆಯ ಹಿಂದಿನಿಂದಾನೇ ಇಡೀ ಸಾಮ್ರಾಜ್ಯವನ್ನ ಮುನ್ನಡೆಸಿದ್ರು. ಹುರ್ರಂ ಸುಲ್ತಾನ್ ಮತ್ತು ಕೋಸೆಂ ಸುಲ್ತಾನ್ ಅವರಂತಹ ಪ್ರಬಲ ಮಹಿಳೆಯರು ಯುದ್ಧ ತಂತ್ರದಿಂದ ಹಿಡಿದು ರಾಜತಾಂತ್ರಿಕ ನಿರ್ಧಾರಗಳವರೆಗೆ ಎಲ್ಲದರಲ್ಲೂ ಪ್ರಭುತ್ವವನ್ನ ಸಾಧಿಸಿ ಪುರುಷರಿಗಿಂತಲೂ ತಾವು ಕಡಿಮೆ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ರು. ರಾಣಿ ಎಲಿಜಬೆತ್ ಫಸ್ಟ್ 1533ರಿಂದ 1603. ಎಲಿಜಬೆತ್ ಫಸ್ಟ್ 1558ರಿಂದ 1603ರಲ್ಲಿ ತನ್ನ ಸಾವಿನವರೆಗೆ ಇಂಗ್ಲೆಂಡ್ ಅನ್ನ ಆಳಿದವಳು.
ಟ್ಯೂಡರ್ ರಾಜವಂಶದ ಕೊನೆಯ ರಾಣಿಯಾಗಿದ್ದ ಅವಳ ಆಳ್ವಿಕೆಯ ಕಾಲ ಎಲಿಜಬೆತ್ ಯುಗ ಅಂತಾನೆ ಪ್ರಸಿದ್ಧವಾಗಿದೆ. ಚಾಣಾಕ್ಷ ಮತ್ತು ವರ್ಚಸ್ವಿ ವ್ಯಕ್ತಿತ್ವ ಅವರದ್ದಾಗಿತ್ತು. ದೇಶ ಮತ್ತು ವಿದೇಶಗಳಲ್ಲಿ ಸ್ಪರ್ಧಾತ್ಮಕ ಶಕ್ತಿಗಳನ್ನು ನಿಭಾಯಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ಲು. ರಾಣಿ ವಿಕ್ಟೋರಿಯಾ 1819ರಿಂದ 1901. ಬ್ರಿಟಿಷ್ ಇತಿಹಾಸದಲ್ಲಿ ವಿಕ್ಟೋರಿಯನ್ ಯುಗ ಅಂತಾನೆ ಕರೆಯಲ್ಪಡುವ ಇವರ ಆಳ್ವಿಕೆ ಸುದೀರ್ಘ 63 ವರ್ಷಗಳ ಕಾಲ ನಡೆಯಿತು. ಅಂದ್ರೆ 1837ರಿಂದ 1901ರವರೆಗೆ. ಬ್ರಿಟನ್ ಕಂಡ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ರಾಣಿಯವರು. ಇವರ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಜಗತ್ತಿನಾದ್ಯಂತ ವಿಸ್ತಾರವಾಗಿ ಬೆಳೀತು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯ ಮುಳುಗೋದಿಲ್ಲ ಅನ್ನೋ ಮಾತು ಜನಜನಿತವಾಯಿತು. ಕೈಗಾರಿಕಾ ಕ್ರಾಂತಿ, ವಿಜ್ಞಾನ ಮತ್ತು ಸೇನಾ ಬಲವರ್ಧನೆಯಲ್ಲಿ ಬ್ರಿಟನ್ ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ದು ಇವರ ನೇತೃತ್ವದಲ್ಲೇ. ಭಾರತೀಯರ ಪಾಲಿಗೆ ಇವರು ಪ್ರಮುಖರಾಗೋಕೆ ಕಾರಣ 1876ರಲ್ಲಿ ಇವರು ಭಾರತದ ಸಾಮ್ರಾಜ್ಞಿ ಎಂಬ ಬಿರುದನ್ನ ಅಧಿಕೃತವಾಗಿ ಧರಿಸಿದ್ದು. ಇಂದಿನ ಆಧುನಿಕ ಬ್ರಿಟನ್ ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳ ರಚನೆಗೆ ಇವರ ಆಳ್ವಿಕೆ ಬಲವಾದ ಅಡಿಪಾಯವನ್ನ ಹಾಕ್ತು. ರಾಣಿ ಎಲಿಜಬೆತ್ II 1926ರಿಂದ 2022. ಇಂಗ್ಲೆಂಡ್ನ ಇತ್ತೀಚಿನ ಮತ್ತು ಸುದೀರ್ಘ ಕಾಲ ಆಡಳಿತ ನಡೆಸಿದ ಹೆಗ್ಗಳಿಕೆ ಅವರದ್ದು. ಅವರು 1952ರಿಂದ 2022ರವರೆಗೆ 70 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು. ಇದರೊಂದಿಗೆ ಇಂಗ್ಲೆಂಡ್ನಲ್ಲಿ ರಾಣಿ ಆಡಳಿತದ ಒಂದು ಶಕೆ ಮುಕ್ತಾಯ ಆಯಿತು. ಕ್ಯಾಥರಿನ್ ದಿ ಗ್ರೇಟ್ 1762ರಿಂದ 1796. ರಷ್ಯಾದ ಸಾಮ್ರಾಜ್ಞಿಯಾಗಿ ದೇಶದ ಅತ್ಯಂತ ದೀರ್ಘಾವಧಿಯ ನಾಯಕಿಯಾಗಿದ್ದವರು. ಆಕೆಯ ಆಳ್ವಿಕೆಯ ಅವಧಿ ವಿಸ್ತರಣೆ ಮತ್ತು ಆಧುನೀಕರಣವನ್ನ ಕಂಡ ಅವಧಿಯಾಗಿತ್ತು. ಡೋಸೆವರ್ ಸೆಕ್ಸಿ 1861ರಿಂದ 1908. ಚೀನಾದಲ್ಲಿ ಕ್ವಿಂಗ್ ರಾಜವಂಶವನ್ನ 40 ವರ್ಷಗಳಿಗೂ ಹೆಚ್ಚು ಕಾಲ ಪರಿಣಾಮಕಾರಿಯಾಗಿ ನಿಯಂತ್ರಿಸಿದ ಪ್ರಬಲ ಮತ್ತು ವಿವಾದಾತ್ಮಕ ಮಹಿಳೆ. ಸಿರಿಮಾವೋ ಬಂಡಾರನಾಯಕೆ ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾ ರತ್ವಟ್ಟೆ ಡಯಾಸ್ ಬಂಡಾರನಾಯಕೆ. ಅವರನ್ನ ಸಾಮಾನ್ಯವಾಗಿ ಸಿರಿಮಾವೋ ಬಂಡಾರನಾಯಕೆ ಅಂತ ಕರೆಯಲಾಗುತ್ತೆ. ಅವರು 1960ರಲ್ಲಿ ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾದರು. ಅವರು 3 ಅವಧಿಗಳಿಗೆ ಅಂದ್ರೆ 1960ರಿಂದ 65, 1970ರಿಂದ 77 ಮತ್ತು 1994ರಿಂದ 2000 ಇಸ್ವಿಯವರೆಗೆ ಸೇವೆಯಲ್ಲಿದ್ದರು. ಸಿರಿಮಾವೋ ಬಂಡಾರನಾಯಕೆ ಅವರು ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾಗುವ ಮೂಲಕ ಆಧುನಿಕ ಇತಿಹಾಸದಲ್ಲಿ ವಿಶ್ವದ ಮೊದಲ ಆನುವಂಶಿಕವಲ್ಲದ ಮಹಿಳಾ ಸರ್ಕಾರದ ಮುಖ್ಯಸ್ಥರಾದರು. 1980ರಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಅಧಿಕಾರ ದುರುಪಯೋಗಕ್ಕಾಗಿ ಅವರ ನಾಗರಿಕ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು ಮತ್ತು 7 ವರ್ಷಗಳ ಕಾಲ ಸರ್ಕಾರದಿಂದ ನಿಷೇಧ ಮಾಡಲಾಯಿತು. ಸಿರಿಮಾವೋ ಬಂಡಾರನಾಯಕೆ ಅಕ್ಟೋಬರ್ 10, 2000 ಇಸ್ವಿಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಗೋಲ್ಡಾ ಮೇಯರ್ ಇಸ್ರೇಲ್ನ ಪ್ರಧಾನಿಯಾಗಿದ್ದ ಗೋಲ್ಡಾ ಮೇಯರ್ ಅವರನ್ನ ಮಾರ್ಗರೆಟ್ ಥ್ಯಾಚರ್ಗಿಂತ ಮೊದಲೇ ಮಧ್ಯಪ್ರಾಚ್ಯದ ಉಕ್ಕಿನ ಮಹಿಳೆ ಅಂತ ಕರೆಯಲಾಗ್ತಿತ್ತು. ಯುದ್ಧದ ಬಿಕ್ಕಟ್ಟಿನ ಸಮಯದಲ್ಲೂ ದೇಶವನ್ನ ದೃಢವಾಗಿ ಮುನ್ನಡೆಸಿದ್ದವರು ಮಾರ್ಗರೆಟ್ ಥ್ಯಾಚರ್ 1925ರಿಂದ 2013. ಬ್ರಿಟನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ 1979ರಿಂದ 1990ರವರೆಗೆ ಆಳಿದ್ರು. ಬ್ರಿಟಿಷ್ ಆರ್ಥಿಕತೆಯನ್ನ ಪುನರ್ ರೂಪಿಸಿದ, ಗಮನಾರ್ಹ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೆ ತಂದ ಹೆಗ್ಗಳಿಕೆ ಅವರದ್ದು. 20ನೇ ಶತಮಾನದ ಅತ್ಯಂತ ಗಮನಾರ್ಹ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ರು. ರಾಜಿಯಾಗದ ವ್ಯಕ್ತಿತ್ವದಿಂದಾಗಿ ಐರನ್ ಲೇಡಿ ಅಂತಾನೆ ಕರೆಸಿಕೊಂಡಿದ್ರು. ಬ್ರಿಟಿಷ್ ಆರ್ಥಿಕತೆಯನ್ನ ಪುನರ್ ರೂಪಿಸಿದ, ವ್ಯಾಪಕ ಸಾಂಪ್ರದಾಯಿಕವಾದಿ ಸುಧಾರಣೆಗಳನ್ನ ಪರಿಚಯಿಸಿದರು. ಯುಕೆಯ ಜಾಗತಿಕ ಸ್ಥಾನಮಾನ ಮತ್ತು ಆರ್ಥಿಕತೆಯನ್ನ ಪುನರುಜ್ಜೀವನಗೊಳಿಸಿದ್ರು. ಸಾಮಾಜಿಕ ಅಸಮಾನತೆ ಹೆಚ್ಚೋಕೆ ಕಾರಣರಾದ್ರು ಅನ್ನೋ ಟೀಕೆಗಳು ಇದೆ. 1982ರಲ್ಲಿ ಫಾಕ್ಲ್ಯಾಂಡ್ಸ್ ಯುದ್ಧದ ಸಮಯದಲ್ಲಿ ಅವರು ಯುಕೆಯನ್ನ ಮುನ್ನಡೆಸಿದ್ರು ಮತ್ತು ಪ್ರಬಲ ನಿರ್ಣಾಯಕ ನಾಯಕಿಯಾಗಿ ಕಂಡ್ರು. ಬ್ರಿಟಿಷ್ ರಾಜಕೀಯದ ಮೇಲಿನ ಥ್ಯಾಚರ್ ಅವರ ಪ್ರಭಾವವನ್ನು ನಿರಾಕರಿಸೋಕೆ ಸಾಧ್ಯವಾಗದೇ ಇರುವಂತದ್ದು. ವಿಗ್ಡೀಸ್ ಫಿನ್ ಬೋಗ್ಡೋಟಿರ್ ಐಸ್ಲ್ಯಾಂಡ್ನ ಮಾಜಿ ಅಧ್ಯಕ್ಷೆ. ಅವರು ವಿಶ್ವದ ಮೊದಲ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ರಾಷ್ಟ್ರದ ಮಹಿಳಾ ಮುಖ್ಯಸ್ಥೆ. 1980ರಿಂದ 1996ರವರೆಗೆ 16 ವರ್ಷಗಳ ಕಾಲ ದೇಶದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಮತ್ತು ಯುನೆಸ್ಕೋ ಗುಡ್ವಿಲ್ ರಾಯಭಾರಿಯಾಗಿದ್ರು. ಬೆನ್ಜೀರ್ ಭುಟ್ಟೋ ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ರು. ಅವರು 1988ರಿಂದ 90 ಮತ್ತು 1993ರಿಂದ 96ರವರೆಗೆ 2 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಮುಸ್ಲಿಂ ದೇಶದ ಪ್ರಜಾಪ್ರಭುತ್ವ ಸರ್ಕಾರವನ್ನ ಮುನ್ನಡೆಸಿದ ಮೊದಲ ಮಹಿಳೆ ಅವರು. ಪ್ರಭಾವಿ ರಾಜಕೀಯ ಕುಟುಂಬದಿಂದ ಬಂದ ಅವರು ತಮ್ಮ ತಂದೆ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ನಂತರ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯನ್ನ ಮುನ್ನಡೆಸಿದ್ರು. ಭುಟ್ಟೋ ಅವರು ಸೈನಿಕ ಆಡಳಿತದ ವಿರುದ್ಧ ಹೋರಾಡಿ ಪ್ರಜಾಪ್ರಭುತ್ವವನ್ನ ಬೆಂಬಲಿಸಿದ್ರು. ಆದರೆ ಭ್ರಷ್ಟಾಚಾರದ ಆರೋಪಗಳು ಮತ್ತು ರಾಜಕೀಯ ಅಸ್ಥಿರತೆಯನ್ನ ಎದುರಿಸಿದ್ರು. 2007ರಲ್ಲಿ ಚುನಾವಣಾ ರ್ಯಾಲಿಯ ಹೊತ್ತಲ್ಲಿ ಸ್ಫೋಟದಲ್ಲಿ ಅವರ ಹತ್ಯೆಯಾಯಿತು. ಮೇಘವತಿ ಸುಕರ್ಣೋ ಪುತ್ರಿ 2001ರಿಂದ 2004ರವರೆಗೆ ವಿಶ್ವದ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯ ದೇಶದ ಅಧ್ಯಕ್ಷೆಯಾಗಿದ್ರು. ಆ ದೇಶದ ಪ್ರಥಮ ಹಾಗೂ ಏಕೈಕ ಮಹಿಳಾ ಅಧ್ಯಕ್ಷೆ ಎಂಬ ಹೆಗ್ಗಳಿಕೆ ಅವರದ್ದು. ಅದಕ್ಕೂ ಮೊದಲು ದೇಶದ ಉಪಾಧ್ಯಕ್ಷೆಯಾಗಿಯೂ ಸೇವೆ ಸಲ್ಲಿಸಿದ್ರು. ಅವರ ತಂದೆ ಸುಕರ್ಣೋ ಆ ದೇಶದ ಪ್ರಥಮ ಅಧ್ಯಕ್ಷರಾಗಿದ್ರು.
ತಾನ್ಸು ಸಿಲ್ಲೆರ್ 1993ರಿಂದ 1996ರವರೆಗೆ ಟರ್ಕಿಯ ಪ್ರಧಾನಿಯಾಗಿದ್ದರು. ಆ ದೇಶದ ಪ್ರಥಮ ಹಾಗೂ ಏಕೈಕ ಮಹಿಳಾ ಪ್ರಧಾನಿ ಅವರು. ಏಂಜೆಲಾ ಮಾರ್ಕೆಲ್ 2005ರಿಂದ 2021ರವರೆಗೆ ಜರ್ಮನಿಯ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸಿದರು. ಅವರು ಆ ಹುದ್ದೆಯನ್ನ ಅಲಂಕರಿಸಿದ ಏಕೈಕ ಮಹಿಳೆ ಮತ್ತು ದೀರ್ಘಕಾಲ ಸೇವೆ ಸಲ್ಲಿಸಿದ ಚಾನ್ಸಲರ್. ಅವರನ್ನ 1 ದಶಕಕ್ಕೂ ಹೆಚ್ಚು ಕಾಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಹಿಳೆ ಅಂತ ಉಲ್ಲೇಖ ಮಾಡಲಾಯಿತು. ಹಲವಾರು ಪ್ರಮುಖ ಯುರೋಪಿಯನ್ ಬಿಕ್ಕಟ್ಟುಗಳ ಸಮಯದಲ್ಲಿ ತಮ್ಮ ನಾಯಕತ್ವಕ್ಕೆ ಅವರು ಹೆಸರಾಗಿದ್ರು. ಎಲೆನ್ ಜಾನ್ಸನ್ ಸಿರ್ಲಿಫ್ 2006ರಿಂದ 2018ರವರೆಗೆ ಲೈಬೀರಿಯಾ ಅಧ್ಯಕ್ಷರಾಗಿದ್ರು. ಅವರು ಆಫ್ರಿಕಾದಲ್ಲಿ ಆಯ್ಕೆಯಾದ ಮೊದಲ ಮಹಿಳಾ ರಾಷ್ಟ್ರದ ಮುಖ್ಯಸ್ಥರಾಗಿದ್ರು. ಮಹಿಳಾ ಹಕ್ಕುಗಳ ಕುರಿತಾದ ಕೆಲಸ ಮತ್ತು ಲೈಬೀರಿಯಾದ ಅಂತರ್ಯುದ್ಧದ ನಂತರದ ಆರ್ಥಿಕತೆಯನ್ನು ಬಲಪಡಿಸಿದ್ದಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾಗಿದ್ರು. ಆಂಗ್ ಸಾನ್ ಸೂಕಿ ಮ್ಯಾನ್ಮಾರ್ನ ಆಂಗ್ ಸಾನ್ ಸೂಕಿ ಅವರದ್ದು ಪ್ರಜಾಪ್ರಭುತ್ವದ ಹೋರಾಟದ ಸಂಕೇತದಿಂದ ಕಾರಾಗೃಹದವರೆಗೆ ಸಾಗಿರುವ ಒಂದು ಸಂಕೀರ್ಣ ಪಯಣ. ನೊಬೆಲ್ ಶಾಂತಿ ಪಡೆದ ನಾಯಕಿಯೊಬ್ಬರು ನಂತರದ ದಿನಗಳಲ್ಲಿ ವಿವಾದಗಳು ಮತ್ತು ರಾಜಕೀಯ ಪತನವನ್ನ ಕಂಡ ಬಗೆ ಅಧಿಕಾರದ ಹಾದಿ ಎಷ್ಟು ಕಠಿಣ ಅನ್ನೋದನ್ನ ತೋರಿಸುತ್ತೆ. ಇಂದಿರಾ ಗಾಂಧಿ 1917ರಿಂದ 1984. ಆಧುನಿಕ ಭಾರತದ ಅತ್ಯಂತ ಪ್ರಭಾವಿ ನಾಯಕಿ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದ ಅವರು ಪ್ರಬಲ ಮತ್ತು ದಿಟ್ಟ ನಾಯಕತ್ವಕ್ಕೆ ಹೆಸರಾಗಿದ್ದಾರೆ. ಸ್ವಾತಂತ್ರ್ಯ ನಂತರದ ಇತಿಹಾಸದ ಸಂಕೀರ್ಣ ಅವಧಿಯಲ್ಲಿ 15 ವರ್ಷಗಳಿಗೂ ಹೆಚ್ಚು ಕಾಲ ದೇಶವನ್ನ ಮುನ್ನಡೆಸಿದ್ರು. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮಗಳಾಗಿ ಅವರು ಚಿಕ್ಕ ವಯಸ್ಸಿನಿಂದಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ದಿಟ್ಟ ಸುಧಾರಣೆಗಳು ಮತ್ತು ವಿವಾದಾತ್ಮಕ ನಿರ್ಧಾರಗಳ ಮೂಲಕ ತಮ್ಮದೇ ಆದ ಪರಂಪರೆಯನ್ನ ನಿರ್ಮಿಸಿದ್ರು. ಅವರ ಅಧಿಕಾರಾವಧಿಯ ಹಸಿರು ಕ್ರಾಂತಿ ಭಾರತದ ಕೃಷಿ ವಲಯವನ್ನೇ ಬದಲಿಸಿತು. ಆದರೂ 1975ರಿಂದ 1977ರವರೆಗೆ ಅವರು ತುರ್ತು ಪರಿಸ್ಥಿತಿ ಹೇರಿದ್ದು ದೇಶದ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ನಾಗರಿಕ ಸ್ವಾತಂತ್ರ್ಯಗಳನ್ನ ಅಮಾನತುಗೊಳಿಸೋದು ಮತ್ತು ರಾಜಕೀಯ ವಿರೋಧಿಗಳನ್ನ ಬಂಧಿಸೋದು ಭಾರೀ ಟೀಕೆಗೆ ಗುರಿಯಾಯಿತು. 1984ರಲ್ಲಿ ಅವರು ತಮ್ಮ ಸಿಖ್ ಅಂಗರಕ್ಷಕರಿಂದಾನೇ ಹತ್ಯೆಗೀಡಾದರು. ತಮ್ಮ ತಪ್ಪು ನಿರ್ಧಾರಗಳ ಹೊರತಾಗಿಯೂ ಇಂದಿರಾ ಗಾಂಧಿ ಭಾರತೀಯ ರಾಜಕೀಯದಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿದ್ದಾರೆ. ಅತ್ಯಂತ ಪ್ರಸಿದ್ಧ ಮಹಿಳಾ ನಾಯಕರಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ. ಪ್ರತಿಭಾ ಪಾಟೀಲ್ ಮತ್ತು ದ್ರೌಪದಿ ಮುರ್ಮು. ಇಂದಿರಾ ಗಾಂಧಿ ಅವರು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಇತಿಹಾಸ ಬರೆದರೆ ರಾಷ್ಟ್ರದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನವನ್ನು ಮಹಿಳೆಯರು ಅಲಂಕರಿಸಿ ಭಾರತದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಪ್ರತಿಭಾ ಪಾಟೀಲ್ ಅವರು 2007ರಲ್ಲಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮೂಲಕ ಈ ಪರಂಪರೆಗೆ ನಾಂದಿ ಹಾಡಿದರು. ಇನ್ನು ಪ್ರಸ್ತುತ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರ ಆಯ್ಕೆ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು. ಒಡಿಶಾದ ಕುಗ್ರಾಮವೊಂದರಿಂದ ಬಂದು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಮೊದಲ ಬುಡಕಟ್ಟು ಮಹಿಳೆ ಎಂಬ ಹೆಗ್ಗಳಿಕೆ ಇವರದ್ದು. ನಜ್ಲಾ ಬೋಡೆನ್ ಟುನೀಷಿಯಾ ಹಾಗೂ ಅರಬ್ ಜಗತ್ತಿನ ಪ್ರಪ್ರಥಮ ಮಹಿಳಾ ಪ್ರಧಾನಿಯವರು. 2021ರಿಂದ 2023ರವರೆಗೆ ಟುನೀಷಿಯಾ ಪ್ರಧಾನಿಯಾಗಿದ್ರು. ಸಾಮಿಯಾ ಸುಲುಹು ಹಸನ್ ತಾಂಜೇನಿಯಾದ ಹಾಲಿ ಅಧ್ಯಕ್ಷೆ. 2021ರಿಂದ ಅಧಿಕಾರದಲ್ಲಿರುವ ಇವರು ಆ ದೇಶದ ಪ್ರಥಮ ಮಹಿಳಾ ಅಧ್ಯಕ್ಷೆ. ಹಲೀಮಾ ಯಾಕೂಬ್ 2017ರಿಂದ 2023ರವರೆಗೆ ಸಿಂಗಾಪುರ್ ಅಧ್ಯಕ್ಷರಾಗಿದ್ದರು. ಆ ದೇಶದ ಪ್ರಥಮ ಮಹಿಳಾ ಅಧ್ಯಕ್ಷೆ ಎಂಬ ಹೆಗ್ಗಳಿಕೆ ಇವರದ್ದು. ವರ್ತಮಾನದಲ್ಲೂ ಮಹಿಳೆಯರು ಅಡೆತಡೆಗಳನ್ನು ಮುರಿತಾನೆ ಇದ್ದಾರೆ ಮತ್ತು ರಾಜಕೀಯವಾಗಿ ತಮ್ಮ ನಾಯಕತ್ವದ ಶಕ್ತಿಯನ್ನು ತೋರಿಸ್ತಾನೆ ಇದ್ದಾರೆ. ಮಹಿಳೆಯರು ಅತ್ಯುನ್ನತ ರಾಜಕೀಯ ಹುದ್ದೆಗಳಿಗೆ ಹೆಚ್ಚಾಗಿ ಆಯ್ಕೆಯಾಗ್ತಿದ್ದಾರೆ. ಆಡಳಿತಕ್ಕೆ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ನೀಡ್ತಾ ಇದ್ದಾರೆ. ಇಂದು ಮಹಿಳೆಯರು ರಾಷ್ಟ್ರ ಅಥವಾ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ 29 ದೇಶಗಳಿವೆ. ಮಾಹಿತಿಯ ಪ್ರಕಾರ 29 ದೇಶಗಳಲ್ಲಿ 32 ಮಹಿಳೆಯರು ಹೆಡ್ ಆಫ್ ಸ್ಟೇಟ್ ಅಥವಾ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಉರ್ಸುಲಾ ವಾನ್ ಡೆರ್ ಲೇಯನ್ ಯುರೋಪಿಯನ್ ಆಯೋಗದ ಅಧ್ಯಕ್ಷೆಯಾಗಿರುವ ಇವರು ಜಾಗತಿಕವಾಗಿ ಅತ್ಯಂತ ಶಕ್ತಿಶಾಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಸ್ಥಿರವಾದ ಸ್ಥಾನವನ್ನು ಪಡೆದಿದ್ದಾರೆ. ಕ್ರಿಸ್ಟಿನ್ ಲಗಾರ್ಡ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕಿನ ಅಧ್ಯಕ್ಷೆಯಾಗಿದ್ದು ಜಾಗತಿಕ ಹಣಕಾಸು ಮತ್ತು ಆರ್ಥಿಕ ನೀತಿಯಲ್ಲಿ ಪ್ರಮುಖ ವ್ಯಕ್ತಿ. ಕಮಲಾ ಹ್ಯಾರಿಸ್ ಅಮೆರಿಕದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಮಹಿಳೆ, ಮೊದಲ ಕಪ್ಪು ವ್ಯಕ್ತಿ ಮತ್ತು ಮೊದಲ ದಕ್ಷಿಣ ಏಷ್ಯಾದ ಅಮೆರಿಕನ್. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತ್ರು ಅಮೆರಿಕದಲ್ಲಿ ಅವರು ಅತ್ಯುನ್ನತ ಶ್ರೇಣಿಯ ಮಹಿಳಾ ರಾಜಕಾರಣಿ. ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ, ಪ್ರಮುಖ ಯುರೋಪಿಯನ್ ನಾಯಕಿ. ಕ್ಲೌಡಿಯಾ ಶೀನ್ಬಾಮ್ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ 2024ರಲ್ಲಿ ಇವರು ಆಯ್ಕೆಯಾಗಿದ್ದಾರೆ. ಮಿಯಾ ಮಾಟ್ಲಿ 2018ರಿಂದ ಬಾರ್ಬಡೋಸ್ನ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಹಣಕಾಸು ಸುಧಾರಣೆಯ ಕುರಿತ ಪ್ರಬಲ ಧ್ವನಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಜಸಿಂಡಾ ಆರ್ಡರ್ನ್ ನ್ಯೂಜಿಲೆಂಡ್ನ ಕಿರಿಯ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿ 2017ರಿಂದ 2023ರವರೆಗೆ ಅಧಿಕಾರದಲ್ಲಿದ್ದರು. ಅವರು ಕ್ರೈಸ್ಟ್ ಚರ್ಚ್ ಮಸೀದಿ ಗುಂಡಿನ ದಾಳಿ ಮತ್ತು ಕೋವಿಡ್ ಬಿಕ್ಕಟ್ಟುಗಳ ಸಮಯದಲ್ಲಿ ತಮ್ಮ ಸಹಾನುಭೂತಿ ಮತ್ತು ನಿರ್ಣಾಯಕ ನಾಯಕತ್ವಕ್ಕಾಗಿ ಜಾಗತಿಕ ಗಮನ ಸೆಳೆದರು. ಸುಶೀಲಾ ಕರ್ಕಿ
ನೇಪಾಳದಲ್ಲಿ ಸೆಪ್ಟೆಂಬರ್ 2025ರಲ್ಲಿ ಯುವಜನರ ಆಕ್ರೋಶಕ್ಕೆ ತುತ್ತಾಗಿ ಸರ್ಕಾರ ಪತನ ಆದಾಗ ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಅವರು ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನೇಪಾಳದ ಪ್ರಥಮ ಮಹಿಳಾ ಪ್ರಧಾನಿ ಅವರು. ಉರ್ಸುಲಾ ವಾನ್ ಡೇರ್ ಲೇಯನ್ ಮತ್ತು ಕ್ರಿಸ್ಟಿನ್ ಲಗಾರ್ಡ್ ಅವರನ್ನ ಯುರೋಪಿಯನ್ ಒಕ್ಕೂಟದ ಮೇಲಿನ ಅವರ ಅಪಾರ ಆರ್ಥಿಕ ಮತ್ತು ನೀತಿ ಪ್ರಭಾವದ ಕಾರಣಕ್ಕಾಗಿ ಜಾಗತಿಕವಾಗಿ ಅತ್ಯಂತ ಶಕ್ತಿಶಾಲಿ ಮಹಿಳೆಯರು ಅಂತ ಉಲ್ಲೇಖ ಮಾಡಲಾಗುತ್ತೆ. ಇಷ್ಟೆಲ್ಲದರ ಹೊರತಾಗಿನೂ ರಾಜಕೀಯ ಜೀವನದಲ್ಲಿ ಲಿಂಗ ಸಮಾನತೆಯನ್ನು ಸಾಧಿಸೋದು ಬಹಳ ದೂರವಿದೆ ಅಂತ ದತ್ತಾಂಶಗಳು ತೋರಿಸುತ್ತೆ. ವಿಶ್ವದಾದ್ಯಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಹಂತಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಮತ್ತು ರಾಜಕೀಯ ಜೀವನದಲ್ಲಿ ಲಿಂಗ ಸಮಾನತೆ ಸಾಧಿಸೋಕೆ ಈಗಿನ ಸ್ಥಿತಿಯಲ್ಲಿ ಇನ್ನೂ 130 ವರ್ಷಗಳವರೆಗೆ ಸಾಧ್ಯ ಇಲ್ಲ ಅಂತಾನೆ ಹೇಳಲಾಗುತ್ತೆ. UN ವಿಮೆನ್ ದತ್ತಾಂಶದ ಪ್ರಕಾರ ಮಹಿಳೆಯರು 22.9% ಕ್ಯಾಬಿನೆಟ್ ಸದಸ್ಯರನ್ನ ಪ್ರತಿನಿಧಿಸುತ್ತಾರೆ. ಕ್ಯಾಬಿನೆಟ್ ಮಂತ್ರಿಗಳ ಸ್ಥಾನಗಳಲ್ಲಿ ಮಹಿಳೆಯರು 50% ಅಥವಾ ಅದಕ್ಕಿಂತ ಹೆಚ್ಚಿನದನ್ನ ಹೊಂದಿರುವ ದೇಶಗಳು ಬೆರಳೆಣಿಕೆಯಷ್ಟು ದೇಶಗಳು ಮಾತ್ರ. ರುವಾಂಡಾ ಮತ್ತು ಮೆಕ್ಸಿಕೋದಂತಹ ಕೆಲ ದೇಶಗಳು ಮಾತ್ರವೇ ತಮ್ಮ ಸಂಸತ್ಗಳಲ್ಲಿ 50% ಅಥವಾ ಅದಕ್ಕಿಂತ ಹೆಚ್ಚಿನ ಮಹಿಳಾ ಪ್ರಾತಿನಿಧ್ಯವನ್ನ ಸಾಧಿಸಿವೆ. ರುವಾಂಡಾದಲ್ಲಿ 64%, ಕ್ಯೂಬಾದಲ್ಲಿ 56%, ನಿಕರಾಗುವಾದಲ್ಲಿ 55%, ಆಂಡ್ರೋದಲ್ಲಿ 50%, ಮೆಕ್ಸಿಕೋದಲ್ಲಿ 50% ಮತ್ತು UAEನಲ್ಲಿ 50%. 21 ದೇಶಗಳಲ್ಲಿ ಈ ಪ್ರಾತಿನಿಧ್ಯ 40% ಅಥವಾ ಅದಕ್ಕಿಂತ ಹೆಚ್ಚಿದೆ. ಇದರಲ್ಲಿ ಯುರೋಪಿಯನ್ 9 ದೇಶಗಳು, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ಗಳಲ್ಲಿ 6 ದೇಶಗಳು, ಆಫ್ರಿಕಾದಲ್ಲಿ 5 ಮತ್ತು ಏಷ್ಯಾ ಪೆಸಿಫಿಕ್ನಲ್ಲಿ 1 ದೇಶ ಸೇರಿವೆ. ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ನಲ್ಲಿ ಮಹಿಳೆಯರು 36% ಸಂಸದೀಯ ಸ್ಥಾನಗಳನ್ನು ಹೊಂದಿದ್ದಾರೆ. ಯುರೋಪ್ ಮತ್ತು ಉತ್ತರ ಅಮೆರಿಕದಲ್ಲಿ 33% ಸಂಸದರಾಗಿದ್ದಾರೆ. ಉಪಸಹರಾನ್ ಆಫ್ರಿಕಾದಲ್ಲಿ 27% ಮಹಿಳಾ ಸಂಸದರಿದ್ದಾರೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದಲ್ಲಿ 23.5%, ಓಷಿಯಾನಿಯಾದಲ್ಲಿ 20%, ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ 19% ಮತ್ತು ಮಧ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ 17% ಮಹಿಳಾ ಸಂಸದರಿದ್ದಾರೆ. ಆದರೂ ರಾಷ್ಟ್ರೀಯ ಸಂಸತ್ತುಗಳಲ್ಲಿ ಮಹಿಳೆಯರ ಜಾಗತಿಕ ಸರಾಸರಿ 27%ರಷ್ಟಿದೆ ಮತ್ತು ಕೆಲವು ದೇಶಗಳಲ್ಲಿ ಇದು 10%ಕ್ಕಿಂತ ಕಡಿಮೆ ಇದೆ ಅಂತ ವಿಶ್ವಸಂಸ್ಥೆ ವರದಿಯಲ್ಲಿ ಮಾಹಿತಿ ಇದೆ. ಕಳೆದ 25 ವರ್ಷಗಳಲ್ಲಿ ಜಾಗತಿಕವಾಗಿ ಮಹಿಳೆಯರ ರಾಜಕೀಯ ಭಾಗವಹಿಸುವಿಕೆ ದ್ವಿಗುಣಗೊಂಡಿದೆ. ಆದರೂ ಗಮನಾರ್ಹ ಅಂತರಗಳು ಹಾಗೆ ಉಳಿದಿವೆ. ಹೆಚ್ಚಿನ ಮಹಿಳಾ ರಾಜಕೀಯ ಪ್ರಾತಿನಿಧ್ಯ ಆರ್ಥಿಕ ಬೆಳವಣಿಗೆ ಮತ್ತು ವೇತನ, ರಜೆ ಮತ್ತು ಮಕ್ಕಳ ಆರೈಕೆಯಂತಹ ವೃತ್ತಿ ಮತ್ತು ವೈಯಕ್ತಿಕ ಜೀವನ ಸಮತೋಲನ ಬೆಂಬಲಿಸುವ ನೀತಿಗಳೊಂದಿಗೆ ಸಂಬಂಧವನ್ನ ಹೊಂದಿವೆ. ಮಹಿಳಾ ರಾಜಕೀಯ ನಾಯಕರು ಹೆಚ್ಚಾಗಿ ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಲಿಂಗ ಆಧಾರಿತ ಹಿಂಸೆಯಂತಹ ಸಮಸ್ಯೆಗಳನ್ನು ನಿರ್ವಹಿಸುತ್ತಾರೆ. ಆದರೂ ಅವರ ಎದುರಿನ ಸವಾಲುಗಳು ಕಡಿಮೆ ಇಲ್ಲ. ಸಾಮಾಜಿಕ ರೂಢಿಗಳು, ಸೀಮಿತ ಸಂಪನ್ಮೂಲಗಳು ಮತ್ತು ವ್ಯವಸ್ಥಿತ ಪಕ್ಷಪಾತಗಳು ಮಹಿಳೆಯರ ಪ್ರಗತಿಗೆ ಅಡ್ಡಿ ಆಗ್ತಾನೇ ಇರುತ್ತೆ. ಈಗಾಗಲೇ ಗಮನಿಸಿರುವಂತೆ ಈಗಿನ ದರದಲ್ಲಿ ಉನ್ನತ ನಾಯಕತ್ವದಲ್ಲಿ ಲಿಂಗ ಸಮಾನತೆಯನ್ನ ಕಾಣೋದಕ್ಕೆ 1 ಶತಮಾನಕ್ಕೂ ಹೆಚ್ಚು ಕಾಲ ಬೇಕಾಗತ್ತೆ. ಯುರೋಪ್ ಮತ್ತು ಅಮೆರಿಕಗಳಲ್ಲಿ ಬಲವಾದ ಪ್ರಾತಿನಿಧ್ಯದ ಹೊರತಾಗಿಯೂ ಪೆಸಿಫಿಕ್ ದ್ವೀಪಗಳು ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಗಮನಾರ್ಹ ಮಟ್ಟದ ಕಡಿಮೆ ಪ್ರಾತಿನಿಧ್ಯ ಮುಂದುವರೆದಿದೆ. ಮಹಿಳೆಯರು ರಾಜಕೀಯ ಅಧಿಕಾರದಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸ್ತಾ ಇದ್ರು ಆಧುನಿಕ ಜಗತ್ತು ಎಲ್ಲ ಹಂತದ ಆಡಳಿತದಲ್ಲಿ ಸಮಾನ ಪ್ರಾತಿನಿಧ್ಯ ಮತ್ತು ಪ್ರಭಾವ ಸಾಧಿಸುವಲ್ಲಿ ಈಗಲೂ ಗಣನೀಯ ಅಡೆತಡೆಗಳನ್ನು ಎದುರಿಸ್ತಿದೆ ಅಂತ UN ವಿಮೆನ್ ಮತ್ತು ಅಂತರ್ ಸಂಸದೀಯ ಒಕ್ಕೂಟ ಅಂದ್ರೆ IPU ವರದಿಗಳು ಎತ್ತಿ ತೋರಿಸ್ತಿವೆ. ಆಧುನಿಕ ಜಗತ್ತಿನಲ್ಲಿ ಕಾನೂನು ಪ್ರಗತಿಗಳು ಮತ್ತು ಇಂದಿರಾ ಗಾಂಧಿ, ಮಾರ್ಗರೆಟ್ ಥ್ಯಾಚರ್ ಮತ್ತು ಜಸಿಂಡಾ ಆರ್ಡರ್ನ್ ಅವರಂತಹ ಮಹಿಳಾ ಮಾದರಿಗಳ ಹೊರತಾಗಿಯೂ ಮಹಿಳೆಯರು ಇನ್ನೂ ಗಮನಾರ್ಹವಾದ ಆದರೆ ಹೆಚ್ಚಾಗಿ ಸೂಕ್ಷ್ಮವಾದ ಅಡೆತಡೆಗಳನ್ನು ಎದುರಿಸುತ್ತಾರೆ. ವೃತ್ತಿಪರ ಮತ್ತು ವೈಯಕ್ತಿಕ ಜೀವನಗಳೆರಡನ್ನೂ ನಿಭಾಯಿಸುವ ಒತ್ತಡ ಅವರ ಮೇಲಿದೆ. ಜಾಗತಿಕವಾಗಿ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರಗಳಲ್ಲಿ ಉನ್ನತ ಮಟ್ಟದ ಸ್ಥಾನಗಳಲ್ಲಿ ಮಹಿಳೆಯರು ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ. ಕೆಲವು ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಅಧಿಕಾರಕ್ಕೆ ಆಯ್ಕೆಯಾದ ಮಹಿಳೆಯರನ್ನ ಕೆಲವೊಮ್ಮೆ ಕುಟುಂಬದ ಪುರುಷ ಸದಸ್ಯರೇ ನಿಯಂತ್ರಿಸುವ ವಿಪರ್ಯಾಸನೂ ಇದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.